ಗೌಡ ಅಂತೇಳಿ ನಾನು HD ಕೋಟೆ ತಾಲೂಕಿಂದ ಸಾಮಾನ್ಯ ಕ್ಷೇತ್ರದಿಂದ ನಾನು ಆಯ್ಕೆಯಾಗಿ ಬಂದಿದ್ದೀನಿ. ಇವತ್ತು ಇಲ್ಲಿ ಏನಾರು ಕೆಲಸ ಮಾಡಬೇಕು, ಏನಾರು ಸರ್ಕಾರದಿಂದ ಅನುದಾನ ತರಬೇಕು ಈಗೆಲ್ಲ ಅನ್ನೋದಿದ್ದರೆ ನಮ್ಮ ಜಿಲ್ಲೆಯವರಾದಂಥ ಘನವೆತ್ತ ಸನ್ಮಾನ್ಯ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯನವರ ಆಶೀರ್ವಾದ ಇಲ್ಲದೆ ಇಲ್ಲೇನು ಕೆಲಸಗಳು ನಾವು ಮಾಡಲಿಕ್ಕೆ ಆಗ್ತಾಯಿಲ್ಲ. ಅವರ ಆಶೀರ್ವಾದದಿಂದಲೇ ಇವತ್ತು ನಾವೆಲ್ಲ ಇಲ್ಲಿ ಕೆಲಸ ಮಾಡಲಿಕ್ಕೆ ಒಂದಷ್ಟು ಅನುದಾನ ಕೊಡ್ತಾಯಿದ್ದಾರೆ. ಈಗ ಮೊನ್ನೆನೂ ನಮ್ಮ 35 ಲಕ್ಷ ಅನುದಾನವನ್ನು ನಮಗೆ ಕೊಟ್ಟಿದ್ದಾರೆ. ಅದನ್ನು ಬಿಡುಗಡೆ ಮಾಡಿಸ್ಕೋಬೇಕು ನಾವು. ಘನವೆತ್ತ ಇಲ್ಲಿ ಉಸ್ತುವಾರಿ ಸಚಿವರು ಏನಿದ್ದಾರೆ ಮಾದೇವಪ್ಪನವರು, ಅವರು ಸಹ ನಮ್ಮ ಜಿಲ್ಲಾ ಆಪ್ಕಾಮ್ಸ್ ಅಂದರೆ ಅವ್ರಿಗೂ ಪ್ರೀತಿ ಇದೆ. ಅವರೂ ಸಹ ನಮಗೆ ಈಗ ನಾವು ಏನು ಬೇಕು ನಿಮಗೆ ಮಾಡಿಕೊಡ್ತೀವಿ ಅಂತೇಳಿ ಅವರು ಸಹ ನಮಗೆ ಆಶ್ವಾಸನೆ ಕೊಟ್ಟು ಕಳೆದ ವಾರ ಅವರು ಭೇಟಿ ಮಾಡಿದ್ದೆ. ಕಳೆದ ವಾರ ಮುಖ್ಯಮಂತ್ರಿಗಳನ್ನೂ ಸಹ ಭೇಟಿ ಮಾಡಿ ಅವ್ರಿಗೂ ಸಹ ಸನ್ಮಾನ ಮಾಡಿ ಬಂದು ಅವ್ರ ಮಾತಾಡ್ಕೊಂಡು ಬಂದಿದ್ದೇವೆ. ಅವರು ನಿಮ್ಮಲ್ಲಿ ಏನಾದ್ರು ಕುಂದುಕೊರತೆಗಳಿದ್ದರೆ ನೀವು ಬನ್ನಿ, ನಾವು ಮಾಡಿಕೊಡ್ತೀವಿ ಅಂತೇಳಿ ನಮ್ಮ ಮುಖ್ಯಮಂತ್ರಿಗಳು ಸಹ ನಮಗೆ ಆಶ್ವಾಸನೆಯನ್ನು ಕೊಟ್ಟಿದ್ದಾರೆ. ಹಾಗಾಗಿ ನಮ್ಮ ಜಿಲ್ಲೆಯ ಘನವೆತ್ತ ಮುಖ್ಯಮಂತ್ರಿಗಳು ಮತ್ತು ಉಸ್ತುವಾರಿಗಳ ಸನ್ಮಾನ್ಯ ಮಾದೇವಪ್ಪನವರಿಗೆ ನಮ್ಮ ಕಮಿಟಿ ಏನಿದೆ, ನಮ್ಮ ನಿರ್ದೇಶಕರ ಪರವಾಗಿ, ನಮ್ಮ ಪರವಾಗಿ, ಜಿಲ್ಲಾ ರೈತರ ಪರವಾಗಿ ಅವರಿಗೆ ಹೃತ್ಪೂರ್ವಕವಾದ ನಮಸ್ಕಾರಗಳನ್ನ ನಾನು ಈ ಎಲ್ಲರ ಪರವಾಗಿ ಅರ್ಪಿಸ್ತಾ ಇದ್ದೀನಿ. ಜೊತೆಗೆ ಮೈಸೂರು ನಗರದಲ್ಲಿದ್ದಂಥ ಇರತಕ್ಕಂಥ ಶಾಸಕರುಗಳು, ನಮ್ಮ ಚಾಮರಾಜ ಕ್ಷೇತ್ರದ ಗೌಡರು, ಅವರು ಸಹ ಅವತ್ತು ಮಾತಾಡಿದ್ದೀನಿ ನಾನು. ಅವರು ನನಗೆ ದೂರವಾಣಿ ಮೂಲಕ ನಾನು ಹೊರಗಡೆ ಇದ್ದೀನಿ, ಹೊರಗಡೆ ನಾನು ಸಿಗ್ತೇನೆ, ನಿಮ್ಗೆ ಏನು ಬೇಕು ನಾವೆಲ್ಲ ಮಾಡ್ಕೊಡ್ತೀವಿ ಅಂತ ಹೇಳಿದ್ರೆ ಅವ್ರಿಗೂ ನಾವು ಪತ್ರವನ್ನು ಬರೆದಿದ್ವಿ. ನನಗೆ ಒಂದಷ್ಟು ಅಂಗಡಿಗಳಿಗೆ ನೀವು ಅನುಕೂಲ ಮಾಡಿಕೊಡ್ಬೇಕು, ಹೈಟೆಕ್ ಮಾಡಿಕೊಡ್ಬೇಕು ಅಂಗಡಿಗಳಿಗೆ, ಅವರು ಒಪ್ಕೊಂಡಿದ್ದಾರೆ. ಎರಡನೇದು ತನ್ವೀರ್ ಸೇಠ್ ಅವರು ಸಹ ನಾನೊಂದಷ್ಟು ಸಹಾಯ ಮಾಡ್ತೀನಿ, ಅಂಗಡಿಗಳನ್ನ ನೀವು ಹೈಟೆಕ್ ಆಗಿ ಮಾಡಿ ಅಂತೇಳಿ ಅವರು ಸಹ ನಮ್ಗೆ ಹೇಳಿದ್ದಾರೆ. ಅವ್ರಿಗೂ ಪತ್ರವನ್ನು ಬರೆದು ಕಳಿಸಿದ್ದೇವೆ. KR ಕ್ಷೇತ್ರದ ಶಾಸಕರಿದ್ದಾರೆ ಶ್ರೀವತ್ಸ ಸರ್, ಅವರು ಸಹ ಮಾತಾಡಿ ಅವ್ರಿಗೂ ಪತ್ರ ಬರೆದಿದ್ದೇವೆ. ಅವರು ಸಹ ನೀವೇನು ಮಾಡಬೇಕು ಹೇಳಿ ಹೈಟೆಕ್ಕಾಗಿ ನಮ್ಮ ಕ್ಷೇತ್ರದಲ್ಲಿ ಇರ್ತಕ್ಕಂಥ ಅಂಗಡಿಗಳಿಗೆ ನಿಮ್ಗೆ ಹೈಟೆಕ್ ಅನುದಾನವನ್ನು ಬಿಡುಗಡೆ ಮಾಡಿಕೊಡ್ತೀವಿ ಅಂತ ಅವರು ಹೇಳಿದ್ದಾರೆ. ನನ್ನ ಮೊನ್ನೆ MLCಗಳು ಮಂಜೇಗೌಡರು ಅವ್ರಿಗೂ ಸಹ ಪತ್ರ ಬರೆದಿದ್ದೇವೆ. ಅವರು ಈಗ 10 ಬಾರಿ ನಾನು ಕೊಡ್ತೇನೆ ನಿಮಗೂ ಅನುದಾನ ಅಂತ ಹೇಳಿದ್ದಾರೆ. ಅದರ ಡಾಕ್ಟರ್ ತಿಮ್ಮಯ್ಯನವರು ಅವರು ಸಹ ನಮಗೆ ಮಾಡ್ಕೊಡ್ತೀವಿ ಅಂತೇಳಿ ಅವರು ಆಶ್ವಾಸನೆ ಕೊಟ್ಟಿದ್ದಾರೆ. ಈಗ ಇನ್ನೊಬ್ಬರು MLC ಬಂದಿದೆ, ಈಗ ಹೆಸರು ವಿವೇಕಾನಂದ ಸಾರಿಗೆ ಪತ್ರ ಬರೀಬೇಕು, ನಾವು ಹೋಗಿಲ್ಲ. ಅವ್ರ ಹೋಗಿ ನಾವು ಮನವಿ ಮಾಡ್ಕೋಬೇಕು. ಈಗ ಮೂರನೇದು ನಮ್ಮ ಇನ್ನೊಬ್ಬರು ಶಿವಕುಮಾರ್ ಅಂತ ಈಗ ಬಂದಿದ್ದಾರೆ ನಮ್ಮ MLCಗಳು, ಅವ್ರ ಸಹ ಅವರು ಪತ್ರ ಬರೀಬೇಕು, ಹೋಗಿ ಭೇಟಿ ಮಾಡ್ತೀವಿ. ಇಬ್ಬರು ಮಾತ್ರ ಭೇಟಿ ಮಾಡಿಲ್ಲ ನಾವು, ಬಾಕಿಯವರೆಲ್ಲ ಭೇಟಿ ಮಾಡಿ ನಮ್ಮ ಜಿಲ್ಲೆಯ ಆಪ್ಕಾಮ್ಸ್ ಮಳಿಗೆಗಳಿಗೆ ಏನೇನು ಬೇಕೋ ಸವಲತ್ತುಗಳು ಅನ್ನೋ ಒಂದು ವಿಚಾರದಲ್ಲಿ ಮನವಿಯನ್ನು ಮಾಡಿಕೊಟ್ಟಿದ್ದೀವಿ. ಸನ್ಮಾನ್ಯ ನಮ್ಮ ಜಿಲ್ಲಾ ನಾಯಕರಾದಂಥ ಯತೀಂದ್ರ ಸಾರ್ನ ಬೆಳಿಗ್ಗೆ ತಾನೇ ಭೇಟಿ ಮಾಡಿದ್ದೀವಿ. ಅವ್ರಿಗೂ ಸನ್ಮಾನ ಮಾಡಿ ಅವ್ರಿಗೂ ನಮ್ಮ ಮನವಿಯನ್ನು ಅರ್ಪಿಸಿದ್ದೇವೆ. ಅವರು ನಿಮ್ಮ ಜಿಲ್ಲಾ ಆಪ್ಕಾಮ್ಸ್ ಏನೋ ಆಗಬೇಕು ಅನ್ನೋದನ್ನು ನಮ್ಗೆ ಹೇಳಿ ನಾವು ಮಾಡ್ಕೊಡ್ತೀವಿ ಅಂತೀವಿ. ಅವರು ಹಲವು ಸರಿ 4-5 ಬಾರಿ ಭೇಟಿ ಮಾಡಿ ಅವ್ರ ಮನವಿ ಮಾಡ್ಕೊಂಡಿದ್ದೀವಿ. ಅವರು ಸಹಾಯ ಮಾಡ್ತೀವಿ ಅಂತ ಹೇಳಿದ್ದಾರೆ. ಇವತ್ತು ಬೆಳಿಗ್ಗೆನೇ ನಾವು ಅವ್ರಿಗೆ ಸನ್ಮಾನ ಮಾಡಿ ಬಂದಿದ್ದೀವಿ. ಸರ್, ಸತತವಾಗಿ 3 ಸಲ ನಿರ್ದೇಶಕರಾಗಿದ್ದೀರಾ, ಮತ್ತೆ ಅಧಿಕಾರ ತಮ್ಮ ಮಡಲಿಗೆ ಬಂದಿದೆ, ಅದ್ರ ಬಗ್ಗೆ ಏನು ಹೇಳ್ತೀರಾ ಸರ್? ಏನಿಲ್ಲ, ನಾನು ಒಂದು 15 ವರ್ಷಗಳಾಯ್ತು ಇಲ್ಲಿ ಬಂದು. ನಾನೀಗ ಸುಮಾರು ಈಗ ಅಂದರೆ 10 ವರ್ಷ ಕಂಪ್ಲೀಟ್ ಮಾಡಿ 3ನೇ ಬಾರಿಗೆ 11 ವರ್ಷ ನಾನು 11 ವರ್ಷ ಕಾಲಿಡ್ತಾ ಇದ್ದೀನಿ. ಈಗ 10 ವರ್ಷಗಳಿಂದಲೂ ನಾನು ಜಿಲ್ಲಾ ಆಪ್ಕಾಮ್ಸಲ್ಲಿ ನಾನು ಕೆಲಸ ಮಾಡ್ಕೊಂಡೇ ಬಂದಿದ್ದೀನಿ. ನಾನು ನೌಕರರ ಪರವಾಗಿರ್ಬೋದು, ರೈತರ ಪರವಾಗಿರ್ಬೋದು, ಅಥವಾ ಆಪ್ಕಾಮ್ಸನ್ನು ಯಾವ ರೀತಿ ಮೇಲ್ಮಟ್ಟಕ್ಕೆ ತರಬೇಕು ಅನ್ನೋ ವಿಚಾರವಾಗ್ಬೋದು, ಈ ವಿಚಾರದಲ್ಲಿ ನಾನು ಸತತವಾಗಿ ನನ್ನ ಕೆಲಸವನ್ನು ಮಾಡ್ಕೊಂಡು ಬಂದಿದ್ದೀನಿ. ನಾನು 13ರಿಂದ 16ರವರೆಗೆ ಅಧ್ಯಕ್ಷ ಆಗಿದ್ದಾಗ ನನ್ನ ಅವಧಿಯಲ್ಲಿ ಸುಮಾರು ನೌಕರರಿಗೆ ಸುಮಾರು ಅನುಕೂಲಗಳನ್ನು ಮಾಡ್ತಿದ್ದೀನಿ. ಅವರಿಗೆ 6ನೇ ವೇತನ ಕೊಡೋದಾಗ್ಬೋದು, ಅಥವಾ ಅದಕ್ಕೆ ಬೋನಸ್ ಕೊಡುವಂಥದ್ದು ಆಗ್ಬೋದು, DA ಕೊಡುವಂಥದ್ದು ಆಗ್ಬೋದು, ಮತ್ತು ಅವರ ಈ ಗ್ರ್ಯಾಜುಯಿಟಿ ಕೊಡೋದ್ರಲ್ಲೂ ಕೆಲವು ನ್ಯೂನತೆಗಳಿತ್ತು. ಅವ್ರಿಗೂ ಸಹ ತೊಂದರೆ ಕೊಡದೇ ನೌಕರರಿಗೆ ಗ್ರ್ಯಾಜುಯಿಟಿ ಕೊಡೋ ವಿಚಾರಗಳಾಗೋದು, ಅವರಿಗೆ ಯಾವುದೇ ಥರದ ತೊಂದರೆ ಕೊಡದೇ ನಾನು ನನ್ನ ಅವಧಿಯಲ್ಲಿ ಸಂಪೂರ್ಣವಾಗಿ ಒಳ್ಳೆಯ ಕೆಲಸವನ್ನು ನಾನು ಆವತ್ತಿಂದ ಮಾಡಿದ್ದೀನಿ. ಆವತ್ತಿಂದ ಇವತ್ತವರೆಗೂ ಸಹ ನಾನು ಆಪ್ಕಾಮ್ಸ್ ವಿಚಾರ ಅಂದರೆ ನನ್ನ ಮನೆ ಕೆಲಸಕ್ಕಿಂತ ಹೆಚ್ಚಾಗಿ ನಾನು ಇಲ್ಲಿ ಕೆಲಸವನ್ನು ಮಾಡ್ಕೊಂಡು ಬಂದಿರೋದ್ರಿಂದ ನನಗೆ 3ನೇ ಬಾರಿಗೆ ಆಯ್ಕೆ ಮಾಡಲಿಕ್ಕೆ ಜನಗಳು ನನಗೆ ಆಶೀರ್ವಾದ ಮಾಡಿದ್ದಾರೆ. ಈ ರೈತ ಇಲ್ಲಿ ಸದಸ್ಯರು ಯಾರು ಅಂದರೆ ರೈತ ಸದಸ್ಯರು ಎಲ್ಲ ಪ್ಯೂರ್ಲಿ RTC ಇರತಕ್ಕಂಥ ಮತದಾರರು, ಎಲ್ರಿಗೂ ಜಮೀನು ಇರಬೇಕು. ಒಂದು 3 ಎಕರೆ ಇರಬೇಕು, 2 ಎಕರೆ ಮೇಲೇ ಅಲ್ಲ. ರೈತ ಸದಸ್ಯರು ಅಂದರೆ ಅವ್ರನ್ನ ಯಾವ ರೀತಿ ಕನ್ಸಿಡರ್ ಮಾಡ್ತೀರಾ ಸರ್? ಅವ್ರ ಹೆಸರಲ್ಲಿ RTC ಇರಬೇಕು. ಅವ್ರ ಹೆಸರು RTC ಬೇಕು ನನಗೆ.
ಅವರು ತರಕಾರಿ ಬೆಳಿಬೇಕು. ಅವರು ತರಕಾರಿ ಬೆಳೆದು ನಮ್ಮ ಜಿಲ್ಲಾ ಆಪ್ಕಮ್ಸ್ ಏನಂತ ಏನಿದೆ ತಂದು ಹಾಕ್ಬೇಕು. ನಾವು ಏನಿಲ್ಲಿ ಮಾರಾಟ ಅಂತ ಏನು ತರಕಾರಿ ಆಗ್ಬೋದು, ಬಾಳೆಹಣ್ಣು ಆಗ್ಬೋದು, ಏನು ಮಾರಾಟ ಅಂತ ಔಟ್ಲೆಟ್ಸ್ಗೆ ಕಳಿಸ್ತಾ ಇದ್ದೀವಿ, ಇದೆಲ್ಲ ಜಿಲ್ಲಾ ರೈತರಿಂದ ಬೆಳೆದಂಥ ಪದಾರ್ಥಗಳನ್ನು ನಾವು ತಗೊಂಡು ಔಟ್ಲೆಟ್ಸಲ್ಲಿ ಗ್ರಾಹಕರಿಗೆ ನಾವು ಮಾರಾಟಕ್ಕೆ ಇಡ್ತಾ ಇದ್ದೀವಿ. ಮುಂದೆ ತಮ್ಮ ಆಲೋಚನೆ ಹೇಗಿದೆ ಸರ್? ಮುಂದಿನ ಆಲೋಚನೆ ಏನಿಲ್ಲ. ಈಗ ನಾನು ಮೊದಲು 13ನೇ ಇಸ್ವಿಯಿಂದ ಇಲ್ಲಿವರೆಗೆ ಯೋಚನೆ ಮಾಡ್ತಕ್ಕಂಥ ಮೈಸೂರು ಜಿಲ್ಲೆಯಲ್ಲಿ ಮೈಸೂರು ಜಿಲ್ಲಾ ಆಪ್ಕಾಮ್ಸ್ ವತಿಯಿಂದ ಒಂದು ಜ್ಯೂಸ್ ಫ್ಯಾಕ್ಟ್ರಿ ತೆರೀಬೇಕು ಅನ್ನೋದು ಒಂದು ಮನಸ್ಸಲ್ಲಿ ನನ್ನ ಆಸೆ ಇದೆ. ಅದು ಈಗ ಆಲ್ರೆಡಿ ಪ್ರಸ್ತಾವನೆ ಸಲ್ಲಿಸಿ ಇವತ್ತು ಆಗಲೇ 50 ಲಕ್ಷ ರೂಪಾಯಿ ನಮಗೆ ಬಿಡುಗಡೆ ಆಗಿದೆ. ಈಗ ಅದನ್ನು ನಮ್ಮ ಇದು ಖಾತೆಗೆ ವರ್ಗಾವಣೆ ಮಾಡಿಸ್ಕೋಬೇಕು. ಈಗ ನಿನ್ನೆ ನಾವು ಅಧಿಕಾರ ಸ್ವೀಕಾರ ಮಾಡೋದ್ರಿಂದ ಅದನ್ನೇ ಈಗ ಚಾಲನೆ ಕೊಡ್ಬೇಕು. ನಾವೀಗ ಯಾವುದನ್ನು ನಮ್ಮ ತೋಟಗಾರಿಕೆ ಲಲಿತ ಮಹಲ್ ಹತ್ರ ಅಲ್ಲಿ ನಮ್ಮದು 2 ಎಕರೆ ಜಾಗ ಇದೆ. ಅಲ್ಲಿ ಆಲ್ರೆಡಿ ಔಟ್ಲೆಟ್ಸ್ ಇದೆ ನಮ್ಮ ಅಲ್ಲಿ. ಅಲ್ಲೇ ನಾವು ಜ್ಯೂಸ್ ಮಾರಾಟ ಮಾಡಿ ಒಂದು ಫ್ಯಾಕ್ಟ್ರಿ ಮಾಡಬೇಕು. ಜಿಲ್ಲೆಯಾದ್ಯಂತ ನಾವು ಒಂದು ದ್ರಾಕ್ಷಿ ಜ್ಯೂಸ್ ಆಗ್ಬೋದು, ಮೋಸಂಬಿ ಜ್ಯೂಸ್ ಆಗ್ಬೋದು, ಸಪೋಟ ಜ್ಯೂಸ್ ಆಗ್ಬೋದು, ಈ ಏನು ಹಲವಾರು ಜ್ಯೂಸ್ಗಳು ಬಂದಿದೆ ಅದನ್ನು ನಾವು ಜಿಲ್ಲೆಯಾದ್ಯಂತ ಮಾರಾಟಕ್ಕೆ ಇಡಬೇಕು ಅನ್ನೋದು ನಮ್ಮ ಕಾನ್ಸೆಪ್ಟ್ ಇರೋದು. ನಮ್ಮ ಜಿಲ್ಲಾ ಆಪ್ಕಾಮ್ಸ್ ಮಂಡಳಿ ತಲೆಯಲ್ಲಿ ಇರ್ತಕ್ಕಂಥ ವಿಚಾರ ಈಗ. ಈ ಜಿಲ್ಲಾ ಕಡೆ ಮೈಸೂರು ಜಿಲ್ಲೆಯಲ್ಲೆಲ್ಲ ಆಪ್ಕಾಮ್ಸ್ ಎಲ್ಲ ಇದೆ ಸರ್, ಆ ಭಾಗದಲ್ಲಿ ಆ ಭಾಗದಲ್ಲಿದೆ. ತಾವು ಯಾವ ಹೋಗಿ ಸರ್ವೆ ಮಾಡೋದು ಇಲ್ಲ ಯಾವ ರೀತಿ ಕೆಲಸ ಮಾಡ್ತಾ ಅದ್ರ ಬಗ್ಗೆ ಏನಾದ್ರು ಇದು ಮಾಡ್ತಾ ನಾವು ಏನು ಮಾಡಿದ್ದೀವಿ ಅಂದರೆ ಈಗ ನಾವು ಔಟ್ಲೆಟ್ಸ್ ಸುಮಾರು 38 ಔಟ್ಲೆಟ್ಸ್ ಮೈಸೂರಲ್ಲಿ KR ನಗರ ಇದೆ, ಉಕ್ಕಿ ಹುಣಸೂರು ಇದೆ. ಈ ಭಾಗದಲ್ಲೆಲ್ಲ ಏನು ಮಾಡ್ತೀವಿ ಅಂದರೆ ನಾವು ಈ GM ಅಂತ ಒಂದು ಮಾಡಿದ್ದೀವಿ, ಸೂಪರ್ವೈಸರ್ ಅಂತ ಒಂದು ಮಾಡ್ಕೊಂಡಿದ್ದೀವಿ. MD ಸರ್ಕಾರದಿಂದ ನಮಗೆ MD ಇದ್ದಾರೆ. ಇವರು ನಮಗೆ ಪ್ರತಿದಿನ ಅವರಿಗೆ ಯಾವ ಕೆಲ ಅಂಗಡಿಗಳಲ್ಲಿ ವಿಸಿಟ್ ಮಾಡ್ತಾರೆ. ಅಲ್ಲಿರ್ತಕ್ಕಂಥ ಮಾಹಿತಿಗಳನ್ನು ನಮಗೆ ಒದಗಿಸ್ತಾರೆ. ಅಲ್ಲಿ ಏನು ನ್ಯೂನತೆಗಳಿದ್ರು ಈ ಥರ ಇದೆ ಅಂತೇಳಿ ಅವ್ರ ಕೆಲ ಆದರೆ ಮಾಡ್ತಾರೆ. ಇಲ್ಲಾಂದರೆ ಬಂದು ನಮ್ಮ ಸಮಿತಿಗೆ ಅದನ್ನು ರಿಪೋರ್ಟ್ ಮಾಡ್ತಾರೆ. ಅದು ರಿಪೋರ್ಟ್ ಮಾಡುತ್ತಾ ನಾವು ಏನು ಮಾಡ್ತೀವಿ, ನಮ್ಮ ಮೀಟಿಂಗಲ್ಲಿ ನಾವು ಅದನ್ನು ಯಾವ ರೀತಿ ಮಾಡಬೇಕು, ಅಲ್ಲಿರ್ತಕ್ಕಂಥ ನ್ಯೂನತೆಗಳನ್ನು ಯಾವ ರೀತಿ ಬಗೆಹರಿಸ್ಬೇಕು ಅನ್ನೋದನ್ನು ನಾವು ಇಲ್ಲಿ ಚರ್ಚೆ ಮಾಡಿ ಅದಕ್ಕೆ ಕ್ರಮ ವಹಿಸಲು ನಮ್ಮ ಆಡಳಿತ ಮಂಡಳಿ ಅದನ್ನು ಕೆಲಸ ಮಾಡ್ತೀವಿ. 2013ರಿಂದ 2016ವರೆಗೂ ತಾವು ಅಧಿಕಾರ ನಡೆಸಿದ್ದೀರ. ಆಗಿ ಅಷ್ಟು ವರ್ಷ ಅಧಿಕಾರ ಈಗ ಮತ್ತೆ 2026 ಮತ್ತೆ ತಾವು 2ನೇ ಬಾರಿ ಅಧಿಕಾರ ಸ್ವೀಕರಿಸಿದ್ರ. ಹೇಗೆ ಅನ್ನಿಸ್ತಾ ಇದೆ ಸರ್ ತಮಗೆ? ನಾನು 13ರಿಂದ 16ವರೆಗೆ ಅಧ್ಯಕ್ಷನಾಗಿದ್ದನಲ್ಲ, ಆಗ ಆಗಿದ್ದ ಅನುಭವಕ್ಕಿಂತ ಈಗ ಅದಕ್ಕಿಂತ ಚೆನ್ನಾಗಿ ಅನುಭವ ಇದೆ ಈ ವಿಚಾರದಲ್ಲಿ. ಜಿಲ್ಲಾ ಆಪ್ಕಾಮ್ಸ್ ಏನಿದೆ ಅವತ್ತು ಹೊಸದಾಗಿ ನಾನೇ ಸ್ವತಃ ಕಮಿಟಿ ಫಾರ್ಮ್ ಮಾಡಿ ನನ್ನ ಸಹಪಾಠಿಗಳನ್ನು ಕರೆದು ನಾವೆಲ್ಲ ಜೊತೆ ಸೇರಿ ಅವತ್ತು ಗೆದ್ದು ಅಧ್ಯಕ್ಷರಾದೆ. ಅವತ್ತಿನ ಅನುಭವನೇ ಬೇರೆ, ಇವತ್ತಿನ ಅನುಭವನೇ ಬೇರೆ. ಯಾಕೆಂದರೆ ಅವತ್ತು ಹೊಸದಾಗಿ ಬಂದು ನಾನು ಏನು ಕೆಲಸ ಮಾಡಬೇಕು ಅನ್ನೋದು ಅರಿವು ಕಡಿಮೆ ಇತ್ತು ನನಗೆ. ಈಗ ನನಗೇನಾಗಿದೆ ಅಂದರೆ ಇಲ್ಲಿ ನೋಡ್ತಾ ನಮಗೇನಾಗಿದೆ, ಏನಾರು ಒಂದು ಸಾಧನೆ ಮಾಡಬೇಕು, ಜಿಲ್ಲೆಗೆ ಒಂದು ಕೊಡುಗೆ ಕೊಡಬೇಕು, ಜಿಲ್ಲಾ ಆಪ್ಕಾಮ್ಸ್ ಏನಿದೆ ಅಂತ ತೋರಿಸ್ಬೇಕು ನಮ್ಮ ಜಿಲ್ಲೆನ ಅನ್ನೋದು ನನ್ನ ಆಸೆ ಇದೆ. ತಮಗೊಂದು ಫ್ಯಾಮಿಲಿ ಇದೆ, ಇದು ಒಂದು ಫ್ಯಾಮಿಲಿ ಇದೆ, ಎರಡನ್ನೂ ಯಾವ ರೀತಿ ನೀವು ಬಯಸ್ತಾ ಇದ್ದೀರಾ ಸರ್? ಈಗ ಫ್ಯಾಮಿಲಿ ಅಂದರೆ ಫ್ಯಾಮಿಲಿಗೆ ಏನು ಕೊಡಬೇಕು ಅದು ಸವಲತ್ತು ಅವ್ರಿಗೂ ಆ ಗಮನ ಕೊಟ್ಟಿರ್ತೀನಿ. ನಾವು ಇಲ್ಲಿ ಸಾಮಾನ್ಯವಾಗಿ ಜಿಲ್ಲಾ ಆಪ್ಕಾಮ್ಸ್ ಅಂದರೆ ಬೋರೇಗೌಡ ಅಂತಲೇ ಇರೋದು. ಇವತ್ತು ನಾನು ಜಿಲ್ಲೆಯಲ್ಲಿ ಒಕ್ಕಲಿಗರ ಸಮಾಜದ ಜನರಲ್ ಸೆಕ್ರೆಟರಿಯಾಗಿ ನಾನು ಆಯ್ಕೆ ಆದೆ. ನಾನು ಕೆಲಸ ಹೋದವನಲ್ಲ, ನನ್ನ ಹೆಸರೇ ಜಿಲ್ಲಾ ಆಪ್ಕಾಮ್ಸ್ ಬೋರೇಗೌಡರ ಅಂತ ಕರೀತಾರೆ. ನನ್ನ ಆಪ್ಕಾಮ್ಸ್ ಬೋರೇಗೌಡರಲ್ವಾ ನೀವು ಅಂತಾರೆ. ಆ ರೀತಿ ನಾನು ಇಲ್ಲಿ ಮನೆ ಮಾತಾಗಿದ್ದೀನಿ. ನಾನು ಇಲ್ಲಿ ಜಿಲ್ಲಾ ಆಪ್ಕಾಮ್ಸಲ್ಲಿ ಬೋರೇಗೌಡ ಅಂದರೆ ಆಪ್ಕಾಮ್ಸ್ ಅಲ್ವಾ ಅಂತಾರೆ ನನ್ನ ಸಾಮಾನ್ಯವಾಗಿ. ನಾನು ಆ ಜಿಲ್ಲಾ ಆಪ್ಕಾಮ್ಸ್ ಹೆಸರಿನಲ್ಲೇ ನಾನು ಜನರಲ್ ಸೆಕ್ರೆಟರಿಯಾಗಿ ಹೋಗಿ ನಾನು ಒಳ್ಳೆ ಓಟ್ ತೊಗೊಂಡು ಗೆದ್ದಿದ್ದೀನಿ. ನಾನು ಅಲ್ಲಿ ಇಲ್ಲಿ ಜಿಲ್ಲಾ ಒಕ್ಕಲಿಗ ಸಮಾಜದಲ್ಲಿ ನಾನು ಜನರಲ್ ಸೆಕ್ರೆಟರಿಯಲ್ಲಿ ಈ ಮೂಲಕವೇ ನನ್ನ ಹೆಸರು ಅಲ್ಲಿ ಪ್ರಚಾರ ಆಗಿರೋದು. ಆ ಮಟ್ಟಿಗೆ ನಾನು ಇಲ್ಲಿ ಕೆಲಸವನ್ನು ತೊಡಗಿಸ್ಕೊಂಡಿದ್ದೀನಿ. ನಾನು ಈಗ ಎಲ್ಲ ನಿರ್ದೇಶಕರು ತಮ್ಮ ಒಮ್ಮತದಿಂದ ತಮ್ಮನ್ನು ಅಧ್ಯಕ್ಷ ಮಾಡಿದ್ದಾರೆ. ನಿರ್ದೇಶಕರ ಬಗ್ಗೆ ಹೇಳೋದಾದರೆ ಸರ್? ನಿರ್ದೇಶಕರುಗಳೆಲ್ಲ ಏನಿಲ್ಲ, ನಮಗೆ ಎಲ್ಲರೂ ಚೆನ್ನಾಗಿದ್ದಾರೆ. ನಮ್ಮ ಕೋಆಪ್ರೇಟ್ ಇದೆ, ಎಲ್ಲರೂ ನಮಗೆಲ್ಲ ಪ್ರೀತಿಸ್ತಾರೆ. ಪ್ರೀತಿ ಗೌರವ ಅದಕ್ಕೇನು ಕೊರತೆ ಇಲ್ಲ ನಮ್ಮ ನಿರ್ದೇಶಕರುಗಳಲ್ಲಿ. ನೀವು ಹಿರಿಯರಿದ್ದೀರಿ, ನೀವು ಮಾಡಿ. ಆಮೇಲೆ ಅವರೆಲ್ಲ ಏನು ಪಾಪ ಅವ್ರು ಹೆಂಗಿದ್ದಾರೆ ಅಂದರೆ ನಾವೆಲ್ಲ ಎಷ್ಟು ಪುಣ್ಯ ಮಾಡಿದ್ರೆ ಅಂತ ನಮಗೆ ಗೊತ್ತಿಲ್ಲ. ಅವರೆಲ್ಲರೂ ಅಣ್ಣ ನೀವೆಲ್ಲ ಹಿರಿಯರಿದ್ದೀರಿ, ನಿಮ್ಮ ಹೆಂಗೆ ಮಾಡಿ ಅಣ್ಣ, ನಿಮಗೆ ನಮಗೆ ನಾವು ಹೇಳೋದು ಇಲ್ಲ, ನಿಮಗೆ ಆ ಮಟ್ಟಕ್ಕೆ ಇರೋದಿಲ್ಲ. ಹಂಗೆ ಅಂತಾರೆ ಅಂದ್ಬಿಟ್ಟು ನಾವೇನು ಮಿಸ್ಯೂಸ್ ಮಾಡೋಕ್ಕಾಗಲ್ಲ. ನಾವು ಏನೇ ಕೆಲಸ ಮಾಡಿದ್ರು ಅವ್ರ ಗಮನಕ್ಕೆ ತರದೆ ಮಾಡೋದಿಲ್ಲ. ನಾವು ಏನೇ ಮಾಡಿದ್ರು ಪಾರದರ್ಶಕವಾಗಿ ಯಾವುದೇ ಒಂದು ಫೈನಾನ್ಸೇ ಆಗಿಬಿಡಲಿ, ಒಂದು ನೌಕರದೇ ಆಗಲಿ, ನಾವು ಸಬ್ಜೆಕ್ಟ್ ಇಲ್ಲೇ ಹಾಕೊಂಡ್ಬಿಡ್ತೀವಿ. ಈ ಥರ ಪರಿಸ್ಥಿತಿ ಇದೆ, ಯಾವ ರೀತಿ ಅದನ್ನು ಮಾಡೋದು, ಅದನ್ನು ಪರಿಹರಿಸೋದು ಹೆಂಗೆ, MD ಯಾವುದೋ ಬರ್ತದೆ ಈ ಕಡೆ ಸಿಗಾಕತ್ತಾರ ಆಗ ಅದನ್ನು ಬಗೆಹರಿಸೋದು ಹೆಂಗೆ ಅಂತೇಳಿ ನಮ್ಮ ಸಮಿತಿಯಲ್ಲಿ ಪೂರ್ಣವಾಗಿ ಚರ್ಚೆ ಮಾಡ್ತೀವಿ ನಾವು ಅದನ್ನು.
ಇಲ್ಲಿ ಒಬ್ಬನೇ ಕುಂತ್ಕೊಂಡು ಚರ್ಚೆ ಮಾಡೋದು ಅವೆಲ್ಲ ಇಲ್ಲವೇ ಇಲ್ಲ ಅಂದರೆ ರೈತರಿಗೆ ಏನು ಹೇಳೋಕ್ಕೆ ಇಷ್ಟಪಡ್ತೀರಾ ಸರ್? ರೈತರಿಗೆ ಏನಾಗಿದೆ ಅಂದರೆ ರೈತರಿಗೆ ನಮ್ಮಿಂದ ಏನು ಕೊಡಲಿಕ್ಕೂ ಆಯ್ತಾ ಇಲ್ಲ. ಯಾಕೆಂದರೆ ಒಂದು ಔಷಧಿ ಮಾಡಬೇಕು ಅಥವಾ ಔಷಧಿ ಖರೀದಿ ಮಾಡಿ ಒಂದು ಔಟ್ಲೆಟ್ ಮಾಡಿ ರೈತರಿಗೆ ಕೊಡಬೇಕು ಅಂತ ಒಂದು ಆಸೆ ಇದ್ದರೂ ಸಹ ನಮಗೆ ಪಕ್ಕದಲ್ಲಿ ತೋಟಗಾರಿಕೆ ಇರೋದ್ರಿಂದ ತೋಟಗಾರಿಕೆಯಲ್ಲಿ ಎಲ್ಲವನ್ನ ರೈತರು ಬಂದು ಪರ್ಚೇಸ್ ಮಾಡ್ತಾರೆ. ಆಯಾ ತಾಲೂಕಲ್ಲಿ ಕೇಂದ್ರಗಳಿವೆ ತೋಟಗಾರಿಕೆದು. ಅಲ್ಲಿ ಇವರಿಗೆ ಏನೇನು ಬೇಕು, ಈಗ ಸ್ಪೇರ್ ಇದೆ ನೋಡಿ, ಔಷಧಿ ಹೊಡೆಯೋದಾಗ್ಬೋದು, ಅದೆಲ್ಲನೂ ತಾಲೂಕು ಕೇಂದ್ರದಲ್ಲಿ ಅವರು ಕೊಡುವಂಥ ಇದಿರೋದ್ರಿಂದ ನಮಗೆ ಬರ್ತಕ್ಕಂಥದ್ದು ಇಷ್ಟೇ. ನಾವು ರೈತರು ಏನು ಬೆಳೀತಾರೆ ಆ ಬೆಳೆದಂಥ ಪದಾರ್ಥಗಳನ್ನು ನಾವು ತಗೋತೀವಿ. ಅದು ತಗೊಂಡು ನಾವು ಗ್ರಾಹಕರಿಗೆ ಸರಬರಾಜು ಮಾಡಿ ಮಾರಾಟ ಮಾಡೋಕ್ಕೆ ಏನೇನು ಅನುಕೂಲ ಮಾಡ್ಕೋಬೇಕು ಅದು ಮಾಡ್ತಾಯಿದ್ದೀವಿ ಅಷ್ಟೇ.